ಖಾಸಗಿ ವ್ಯಕ್ತಿಗಳಿಂದ ರಾಷ್ಟ್ರೀಯ ಹೆದ್ದಾರಿ ತಡೆಗೋಡೆ ತೆರವು ಕಣ್ಮುಚ್ಚಿ ಕುಳಿತ ಪ್ರಾಧಿಕಾರ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಿಸಲಾದ ತಡೆಗೋಡೆಯನ್ನ ಖಾಸಗಿ ವ್ಯಕ್ತಿಗಳು ಅಕ್ರಮವಾಗಿ ತೆರವುಗೊಳಿಸ್ತಾ ಇರುವಂತಹ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಪೆಟ್ರೋಲ್ ಬಂಕ್ಗೆ ದಾರಿ ಅನುಕೂಲವಾಗಲೆಂದು ತೆರವು ಮಾಡ್ತಾ ಇರುವಂತಹ ಆರೋಪ ಕೇಳಿ ಬಂದಿದ್ದು, ಹಾಡು ಹಗಲೇ ರಾಜಾರೋಷವಾಗಿ ಡ್ರಿಲ್ಲಿಂಗ್ ಮಿಷನ್ ಬಳಸಿ ತಡೆಗೋಡೆಯನ್ನ ತೆರವು ಮಾಡ್ತಾ ಇದ್ದ ಪ್ರಾಧಿಕಾರದ ಯಾವುದೇ ಅಧಿಕಾರಿ ಇತ್ತ ಸುಳಿದಿಲ್ಲ. ಸ್ಥಳೀಯ ವ್ಯಕ್ತಿಯೊಬ್ಬರು ಈ ಬಗ್ಗೆ ಪ್ರಶ್ನಿಸಿದರೆ ಉಡಾಪೆ ಉತ್ತರ ಬಂದಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಯಾವುದೇ ಅನುಮತಿ ಪಡೆಯದೆ ತೆರವುಗೊಳಿಸಲಾಗ್ತಾ ಇದೆ. ಪೆಟ್ರೋಲ್ ಬಂಕ್ಗೆ ದಾರಿ ನಿರ್ಮಿಸಲು ತಡೆಗೋಡೆ ಅಡ್ಡಿಯಾಗಿದ್ದರಿಂದ ತೆರವು ಮಾಡ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ಪ್ರಾಧಿಕಾರದ ಅಧಿಕಾರಿಯೊಬ್ಬರಿಗೆ ಸ್ಥಳೀಯರು ಮೊಬೈಲ್ನಲ್ಲಿ ಪ್ರಶ್ನಿಸಿದಾಗ ಸಮರ್ಪಕ ಉತ್ತರ ಬಂದಿಲ್ಲ. ಸಾರ್ವಜನಿಕರಿಗೆ ತೊಂದರೆ ನೀಡದಂತೆ ಮಾತ್ರ ಮಹಿಳಾ ಅಧಿಕಾರಿಯೊಬ್ಬರು ಮೊಬೈಲ್ನಲ್ಲಿ ಸಲಹೆಯನ್ನ ನೀಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಮಿಸಿದ ತಡೆಗೋಡೆ ತೆರವುಗೊಳಿಸಬೇಕಿದ್ದಲ್ಲಿ ಪ್ರಾಧಿಕಾರದ ಸಿಬ್ಬಂದಿಗಳೇ ತೆರವು ಮಾಡಬೇಕು. ಖಾಸಗಿ ವ್ಯಕ್ತಿಗಳು ತೆರವು ಮಾಡುವ ಉದ್ದೇಶವೇನು? ಪೆಟ್ರೋಲ್ ಬಂಕ್ಗೆ ದಾರಿ ನಿರ್ಮಿಸುವ ಉದ್ದೇಶದಿಂದಾಗಿ ಸರ್ಕಾರದ ವತಿಯಿಂದ ನಿರ್ಮಿಸಲಾದ ತಡೆಗೋಡೆ ತೆರವು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಪ್ರಾಧಿಕಾರದ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಖಾಸಗಿ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಮಾಡಿ ಬಸ್, ತೊಂದರೆ ಇಲ್ಲ. ನಾನು ಮಾಡ್ತೀನಿ. ಆಯ್ತು ಮಾಡಿ, ನೀವು ಮಾಡ್ಕೊಳ್ಳಿ, ನಾನು ಮಾಡ್ಕೊತೀನಿ. ಆಯ್ತು ಗೊತ್ತಿಲ್ಲ ಮಾಡಿ ಸರ್. ವೀಕ್ಷಕರು ನಮಸ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದು NH ನ್ಯಾಷನಲ್ ಹೈವೇ ರಸ್ತೆ. ಇಲ್ಲಿ ಬನ್ನಿಕುಪ್ಪೆ ಆಗುವಂತು ಅಂತ ಹುಣಸೂರು ಟು ಮೈಸೂರು ಈ ರಸ್ತೆ. ಈ ರಸ್ತೆಯಲ್ಲಿರುವಂಥ ನೋಡಿ, ಇಲ್ಲಿ ತಡೆಗೋಡೆ ಇದೆ. ಡಕ್ಕು ನಿರ್ಮಾಣ ಮಾಡಿರ್ತಾರೆ, ಒಂದು ಆ ಕಡೆ ಒಂದು ಈ ಕಡೆ ಒಂದು, ಆ ಪೊಸಿಷನಲ್ಲಿ. ಪೆಟ್ರೋಲ್ ಬಂಕ್ ಅವರಂತೆ, ಪೆಟ್ರೋಲ್ ಬಂಕ್ ಅವರು ಇದು ಹೊಡೆದಾಕ್ತಿರುವಂಥದ್ದು. ಏನು ಮಾಡ್ತಿರೋದು? ಯಾರು ಹೊಡೆಯಕ್ಕೆ ಕೇಳಿರೋದು? ಏನು ಮಾಡ್ತಿದ್ರೆ? ಯಾರು ಹೊಡೆಯಕ್ಕೆ ಕೇಳಿದ್ದು? ಬಂಕವ್ರು ಹೇಳಿರೋದು. ಬಂಕವ್ರು ಹೇಳಿದ್ದಾ? ಇದು ಇದ್ರದ್ದು ಹೈವೇ ರಸ್ತೆ, ಇದು ಬಂಕವ್ರದಲ್ಲ. ಒಂದು ನಿಮಿಷ ಹೇಳೋದು ಕೇಳ್ರಿ, ಇದು ಬಂಕವ್ರದಲ್ಲ ರೀ, ಇದು ಹೈವೇ ರಸ್ತೆ ಅವ್ರದ್ದು. ನೀವು ಈ ಥರ ಇಲ್ಲಿ ನೋಡಿ, ಇದು ಇಲ್ಲೆಲ್ಲ ಪೂರ್ತಿ ಆಲ್ರೆಡಿ ಲಾಸ್ಟ್ ಟೈಮು ಕಟ್ಟಿದ್ರಿ, ಅದನ್ನು ಹೊಡೆದಾಕ್ಸಿದ್ದಾರೆ. ಮತ್ತೆ ಇದು ಗೌರ್ಮೆಂಟ್ ಜಾಗ, ಇದು ಗೌರ್ಮೆಂಟ್ ಜಾಗ, ನೀವು ಹೆಂಗೆ ಹೊಡಿತೀರಾ? ಬ್ರದರು ಒಂದು ನಿಮಿಷ ಕೇಳ್ರಿ, ನೀವು ಕೇಳಬೇಕಾದ್ರೆ ಪ್ರಶ್ನೆನಾ? ನೀವು ಬಂಕೋರು ಹೇಳಿದ್ರು ಅಂತ ಹೊಡೆದಾಕಿದ್ರೆ ಅವ್ರು ಯಾರೋ ಹೇಳ್ತಾರೆ.